9ನೇ ತರಗತಿಯ ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ ಭಾಗ 2 ವರ್ಗೀಕರಣ ಮತ್ತು ವಿಕಾಸ. ಜೀವಿಗಳಲ್ಲಿ ಮೊದಲು ರೂಪುಗೊಂಡ ಗುಣಲಕ್ಷಣಗಳು ನಂತರದಲ್ಲಿ ರೂಪುಗೊಳ್ಳುವ ಗುಣಲಕ್ಷಣಗಳಿಗಿಂತ ಹೆಚ್ಚು ಮೂಲಭೂತವಾಗಿರುತ್ತವೆ. ಇದರ ಅರ್ಥವೇನೆಂದರೆ ಜೀವಿಗಳ ವರ್ಗೀಕರಣವು ವಿಕಾಸದೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನ ಹೊಂದಿದೆ. ಇದರಲ್ಲಿ ಸಮಯವೂ ತನ್ನ ಪಾತ್ರವನ್ನ ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ನೋಡಿ, ಇಲ್ಲಿ ಈ ಒಂದು ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಉಕ್ತಿ ಇದೆ, ಮಂಗನಿಂದ ಮಾನವ ಅಂತ ಹೇಳಿ. ನೋಡಿ, ಈ ಮೊದಲನೇ ಯುಗಗಳ ಹಿಂದೆ, ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ ನೋಡ್ರಿ, ಈ ಮನುಷ್ಯನ ಈಗಿನ ಹೋಮೋಸಪಿಯನ್ನ ಆದಿ ಮಾನವ ಈತ ಆಗಿದ್ದ. ಸ್ವಲ್ಪ ಬಾಗಿ ನಡೀತಾ ಇದ್ದ, ಮತ್ತೆ ಕೈ ಕಾಲುಗಳು ಅದೇ ರೀತಿ ನಮಗ್ ಕಾಣ್ತಾ ಇದ್ದಾವೆ. ಅಂದ್ರೆ ಇಲ್ಲಿ ಸಮಯಗಳು ಕಳೆದ ಹಾಗೆ ಆತನಲ್ಲಿ ವಿಕಾಸತೆ ಅಥವಾ ನಾವೀನ್ಯತೆ ಬಂದಿದೆ. ಸ್ವಲ್ಪ ಬಾಗಿ ನಡೀತಾ ಇದ್ದಾನೆ. ಇಲ್ಲಿ ನೋಡ್ರಿ, ಸ್ವಲ್ಪ ಮುಂದೆ ಚಾಚಿದ ದವಡೆ. ಹೀಗೆ ಈ ವರ್ಷಗಳು ಕಳೆದ ನಂತರ ವಿಕಾಸದ ಹಾದಿಯಲ್ಲಿ ಈಗಿನ ಹೋಮೋಸಪಿಯನ್ ಮಾನವ ನೇರವಾದ ಭಂಗಿ ಮತ್ತು ದ್ವಿನೇತ್ರ ದೃಷ್ಟಿಯನ್ನ ಹೊಂದಿದ್ದಾನೆ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬೋದು ಏನಪ್ಪಾ ಅಂತಂದ್ರೆ, ಜೀವಿಗಳ ಈ ದೇಹ ರಚನಾ ವಿನ್ಯಾಸ ಕಾರ್ಯಗಳ ಆಧಾರದ ಮೇಲೆ ಇವುಗಳನ್ನ ನಾವು ವರ್ಗೀಕರಿಸಿದ್ದೇವೆ ಅಂತ. ಕೆಲವು ಗುಣಲಕ್ಷಣಗಳು ಜೀವಿಯ ದೇಹ ರಚನೆಯ ವಿನ್ಯಾಸದಲ್ಲಿ ಬೇರೆ ಜೀವಿಗಳಿಗಿಂತ ಹೆಚ್ಚಿನ ಶ್ರೇಣಿಯ ಬದಲಾವಣೆಯನ್ನ ಉಂಟು ಮಾಡುತ್ತವೆ ಅಂತ. ಹಾಗಾಗಿ ಜೀವಿಯ ದೇಹ ರಚನೆಯು ಒಮ್ಮೆ ರೂಪುಗೊಂಡ ನಂತರ ಆ ಜೀವಿಯಲ್ಲಿ ಮುಂದೆ ರೂಪುಗೊಳ್ಳಬಹುದಾದ ರಚನಾ ವಿನ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಮುಂದೆ ಈ ವಿಕಾಸ ಅಂದ್ರೆ ಏನು ನೋಡಿ. ವಿಕಾಸ ಒಂದರ್ಥದಲ್ಲೇ ಹೇಳ್ತೀವಿ ಏನಪ್ಪಾ ಅಂದರೆ, ಏಕಕೋಶದ ರಚನೆಗಳಿಂದ ಪ್ರಾರಂಭವಾಗಿ ಬಹುಕೋಶ ಜೀವಿಯ ಬದಲಾವಣೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆ ಅಂತ ಒಂದ್ ಹೇಳ್ತೀವಿ. ಹಾಗೇನೆ ಈ ಅನೇಕ ಜೀವಿಗಳು ಅವುಗಳ ಪರಿಸರಕ್ಕನುಗುಣವಾಗಿ ಹೊಂದಿಕೊಂಡು ಬದುಕಲು ಅವುಗಳ ದೇಹ ರಚನಾ ವಿನ್ಯಾಸದಲ್ಲಿ ಆದ ಬದಲಾವಣೆ ಅಂತ ಹೇಳಿ. ಇಲ್ಲಿ ನಾವು ಒಂದು ಲೆಮಾರ್ಕ್ನ ಸಿದ್ಧಾಂತವನ್ನು ಕೂಡ ನೆನಪಿಸ್ಕೊಳ್ಬಹುದು. ಏನಪ್ಪಾ ಅಂತಂದ್ರೆ, ಈ ಜಿರಾಫೆಯ ಕತ್ತು ಮೊದ್ಲು ಏನಿತ್ತು, ಗಿಡ್ಡದಾಗಿತ್ತು. ಪರಿಸರದಲ್ಲಿ ಆದ ಬದಲಾವಣೆಯಿಂದ ಅವುಗಳಲ್ಲಿ ನೆಲಮಟ್ಟದಲ್ಲಿ ಈ ಸಸ್ಯಗಳು ತಿನ್ಲಿಕ್ಕೆ ಸಿಗ್ಲಿಲ್ಲ. ಅವಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ, ಮೇಲೆ ಇದ್ದಂತ ಗಿಡಗಳನ್ನ ಈ ಜಿಗಿದು ತಿನ್ನುವಂತ ಒಂದು ರೂಢಿ ಮಾಡ್ಕೊಂಡು, ಅದೇ ರೀತಿ ಇಲ್ಲಿ ಆ ಸಮಯಕ್ಕನುಗುಣವಾಗಿ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಅವುಗಳ ದೇಹದಲ್ಲಿ ಏನಪ್ಪಾ ಅಂದ್ರೆ ಆ ರಚನಾ ವಿನ್ಯಾಸದಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು. ಅಂದ್ರೆ ಈಗಿನ ಜಿರಾಫೆ ಕತ್ತು ಏನಪ್ಪಾ ಅಂತಂದ್ರೆ ಎತ್ತರಕ್ಕೆ ಇರೋದನ್ನ ನಾವು ನೋಡ್ತೀವಿ ಅಂತ ಹೇಳಿ. ನೋಡ್ರಿ, ಇನ್ನೇನಪ್ಪಾ ಅಂದ್ರೆ, ಈ ಚಾರ್ಲ್ಸ್ ಡಾರ್ವಿನ್ರು 1859ರಲ್ಲಿ ಮೊದಲಿಗೆ ವಿಕಾಸವಾದದ ಆಲೋಚನೆಯನ್ನು ತಾವು ಬರೆದ ಈ ಜೀವಿಗಳ ಉಗಮ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಅಂತ ಹೇಳಿ. ಇವರು ಚಾರ್ಲ್ಸ್ ಡಾರ್ವಿನರು ಜೀವ ವಿಕಾಸವಾದವನ್ನ ಮಂಡಿಸಿದವರು ಅಂತ ಹೇಳಿ. ಇನ್ನು ಈ ಚಾರ್ಲ್ಸ್ ಡಾರ್ವಿನ್ರ ನಂತರ ಇಲ್ಲಿ ಇನ್ನೊಂದು ಹೇಳೋದು ಏನಪ್ಪಾ ಅಂತಂದ್ರೆ, ಜೀವಿಗಳ ರಚನೆಯ ಸಂಕೀರ್ಣತೆಗೂ ವಿಕಾಸದ ಅವಧಿಗೂ ಸಂಬಂಧವಿರುವುದರಿಂದ ಪ್ರಾಚೀನ ಜೀವಿಗಳು ಸರಳ ಮತ್ತು ನವೀನ ಜೀವಿಗಳು ಸಂಕೀರ್ಣ ರಚನೆಯನ್ನ ಹೊಂದಿವೆ. ಹಾಗಂದ್ರೆ ಏನು? ಈ ನವೀನ ಸಂಕೀರ್ಣ ಹೊಂದಿರ್ತವೆ, ಪ್ರಾಚೀನ ಜೀವಿಗಳು ಸರಳವಾಗಿರ್ತವೆ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ಸರಳ ಜೀವಿ ಇದೆ, ಒಂದು ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾ, ಇದು ಪ್ರೋಕ್ಯಾರಿಯೋಟಿಕ್ಗೆ ಸೇರುವಂತದ್ದು. ಇನ್ನೊಂದು ಈ ಹುಲಿ, ಇದು ಯುಕ್ಯಾರಿಯೋಟಿಕ್ ಉನ್ನತವಾದಂತಹ ಒಂದು ಜೀವಿ ಅಂತ. ಇಲ್ಲಿ ಹೇಳ್ತೀವಿ ಏನಪ್ಪಾ ಅಂದ್ರೆ, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥವು ಸರಳವಾಗಿವೆ. ಇಲ್ಲಿ ನೋಡಿ, ನಾವೇನೋ ಒಂದು ಫ್ಲಾಜೆಲಮ್ ನೋಡ್ತಾ ಇದ್ದೇವೆ, ಕ್ಯಾಪ್ಸುಲ್ ಆಗಿರ್ಬೋದು, ಸೆಲ್ವಾಲ್ ಆಗಿರ್ಬೋದು, ಆ ನಂತರ ಈ ಪ್ಲಾಸ್ಮಿಡ್ ಗಳಾಗಿರ್ಬೋದು, ಇಷ್ಟೇ ನೋಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾವುದೇ ರೀತಿ ಕೈ ಕಾಲು
ಈ ಒಂದು ಜೀರ್ಣಾಂಗ ವ್ಯವಸ್ಥೆ ಇಂಥದ್ದೇನು ನೋಡ್ತಾ ಇಲ್ಲ. ಅದೇ ಈ ಒಂದು ಉನ್ನತ ಜೀವಿಯಲ್ಲಿ ನಾವು ಕಾಲ್ಗಳ ಹಿಂಗಾಲು ಮುಂಗಾಲುಗಳಾಗಿರ್ಬೋದು, ಕಣ್ಣು, ಕಿವಿ, ಮೂಗು, ಬಾಯಿ ಇಂಥ ಎಲ್ಲಾ ಅಂಗ ವ್ಯವಸ್ಥೆಗಳನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಈ ಜೀವಿಗಳ ರಚನೆಯ ಈ ಸಂಕೀರ್ಣತೆ ಅಂತ ಏನ ಕರಿತೀವಿ ಅದಕ್ಕೆ ಏನಪ್ಪಾ ಅಂದ್ರೆ ಪ್ರಾಚೀನ ರೀತಿಯ ದೇಹ ರಚನೆಯನ್ನು ಹೊಂದಿರುವ ಜೀವಿಗಳನ್ನ ಪ್ರಾಚೀನ ಜೀವಿಗಳು ಅಂತೀವಿ. ಉದಾಹರಣೆಗೆ ಇವು ಸೂಕ್ಷ್ಮ ಜೀವಿಗಳಾಗಿದ್ದು ಯಾವುದೇ ರೀತಿಯ ಹೆಚ್ಚಿನ ಅಂಗ ವ್ಯವಸ್ಥೆಯನ್ನ ಹೊಂದಿಲ್ಲ ಅಂತ ಹೇಳಿ. ಇನ್ನು ಈ ಆಧುನಿಕ ಜೀವಿ ಅಥವಾ ನವೀನ ಜೀವಿಗಳು, ನಾವೀನ್ಯತೆಯ ಜೀವಿಗಳು ಇವೇನಿದಾವಪ್ಪ ಅಂತಂದ್ರೆ ಇವುಗಳಲ್ಲಿ ವರ್ಗೀಕರಣ ಅದರಲ್ಲಿಯೂ ಕೂಡ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಸ್ತನಿಗಳಲ್ಲಿ ಅಸಂಖ್ಯಾತ ಜೀವಕೋಶಗಳಿಂದ ಕೂಡಿದ್ದು ಇದು ವಿಭಿನ್ನ ಅಂಗ ಮತ್ತು ಅಂಗ ವ್ಯವಸ್ಥೆಯನ್ನ ಬೇರೆ ಬೇರೆ ರೀತಿಯ ಜೈವಿಕ ಕಾರ್ಯಗಳನ್ನ ಕೂಡ ಇದು ಹೊಂದಿರುತ್ತೆ. ಒಟ್ಟಾಗಿ ಹೇಳೋದಾದ್ರೆ ಇದರಲ್ಲಿ ನಾವೀನ್ಯತೆ ಇದೆ. ಆ ನಂತರ ವಿಕಾಸದ ಹಾದಿಯಲ್ಲಿ ಸಂಕೀರ್ಣ ರಚನೆಯನ್ನ ಒಳಗೊಂಡಿದೆ ಅಂತ ಹೇಳಿ ಇಲ್ಲಿ ನಾವು ಹೇಳ್ತೀವಿ. ವರ್ಗೀಕರಣದ ಶ್ರೇಣಿಗಳು ಮತ್ತು ಗುಂಪುಗಳು. ಜೀವಶಾಸ್ತ್ರಜ್ಞರಾದಂತಹ ಅರ್ನೆಸ್ಟ್ ಹೇಕಲ್ 1894 ಮತ್ತು ರಾಬರ್ಟ್ ವಿಟೇಕರ್ ಎನ್ನುವರು 1959 ಮತ್ತೆ ಕಾರ್ಲ್ ಊಸ್ ರವರು ಈ 1977ರಲ್ಲಿ ಈ ಎಲ್ಲಾ ಜೀವಿಗಳನ್ನ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ವರ್ಗೀಕರಿಸಲು ಪ್ರಯತ್ನಿಸ್ತಾರೆ. ಅದರಲ್ಲಿ ಕೊನೆಯದಾಗಿ ಏನಪ್ಪಾ ಅಂದ್ರೆ ಈ ವಿಟೇಕರ್ ಅವರು ಪ್ರಸ್ತಾಪಿಸಿದಂತಹ 5 ಸಾಮ್ರಾಜ್ಯಗಳು ಯಾವ್ಯಾವಪ್ಪ ಅಂತಂದ್ರೆ ಈ ಮೊನೆರಾ, ಪ್ರೋಟಿಸ್ಟಾ, ಮೈಕೋಟಾ, ಆನಂತರ ಸಸ್ಯ ಮತ್ತು ಪ್ರಾಣಿ ಅಂತ. ಅದಕ್ಕೆ ಹೇಳ್ತೀವಿ ವಿಟೇಕರ್ ಅವರು ಪ್ರಸ್ತಾಪಿಸಿದ 5 ಸಾಮ್ರಾಜ್ಯಗಳು ಅಂತ ಹೇಳಿ. ಇಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಈ ಮೊನೆರಾ, ಪ್ರೋಟಿಸ್ಟಾ, ಫಂಗಿ ಇದನ್ನೇ ನಾವು ಮೈಕೋಟಾ ಅಥವಾ ಶಿಲೀಂಧ್ರ ಅಂತ ಕರಿತೇವೆ. ಆ ನಂತರ ಈ ಪ್ಲಾಂಟೆ ಅಥವಾ ಪ್ಲಾಂಟ್ ಅಂತ ಹೇಳ್ತೀವಿ, ಸಸ್ಯ ಸಾಮ್ರಾಜ್ಯ. ಆ ನಂತರ ಅನಿಮಲಿಯಾ ಅಥವಾ ಅನಿಮಲ್, ಇನ್ನ ಅಂದ್ರೆ ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳಿ ಕರಿತೀವಿ. ಇನ್ನೇನಪ್ಪಾ ಅಂತಂದ್ರೆ ಈ ಊಸ್ ರವರು ಪ್ರತಿಪಾದಿಸಿದಂತೆ ಮೊನೆರಾ ಸಾಮ್ರಾಜ್ಯವನ್ನ ಮೊದಲೇದಾಗಿ ಆರ್ಕಿಬ್ಯಾಕ್ಟೀರಿಯಾ ಅಥವಾ ಈ ಯು ಬ್ಯಾಕ್ಟೀರಿಯಾ ಎಂದು ವಿಭಜಿಸಿರುವುದು ಸಹ ಬಳಕೆಯಲ್ಲಿದೆ. ಏನು ಈ ಆರ್ಕಿಬ್ಯಾಕ್ಟೀರಿಯಾ ಮತ್ತು ಯು ಬ್ಯಾಕ್ಟೀರಿಯಾಗೆ ವ್ಯತ್ಯಾಸ ಅನ್ನೋದಾದ್ರೆ ನೋಡಿ, ಈ ಆರ್ಕಿಬ್ಯಾಕ್ಟೀರಿಯಾ ಅನ್ನೋದು ಹೆಚ್ಚಾಗಿ ಒಂದೇ ಆಕಾರ, ಇಲ್ಲಿ ನೋಡ್ರಿ ಹೆಚ್ಚಾಗಿ ಒಂದೇ ಆಕಾರ ಗಾತ್ರ ಹೊಂದಿರುತ್ತೆ ಮತ್ತು ಇದರ ಕೋಶ ಭಿತ್ತಿ ಪೆಪ್ಟಿಡೋಗ್ಲೈಕಾನಿನಿಂದ ಆವೃತ ಆಗಿರುವುದಿಲ್ಲ. ಹೀಗಾಗಿ ಇದೇನಪ್ಪಾ ಅಂದ್ರೆ ಅಷ್ಟೊಂದು ಹಾನಿಕಾರಕ ರೋಗಗಳನ್ನ ನಮ್ಗೇನು ತರುವುದಿಲ್ಲ ಅಂತ ಹೇಳ್ತೀವಿ. ಇನ್ನು ಈ ಕಡೆ ಬರೋದಾದ್ರೆ ಈ ಯು ಬ್ಯಾಕ್ಟೀರಿಯಾ ಇದು ಬೇರೆ ಆಕಾರ ಗಾತ್ರ ಹೊಂದಿರುತ್ತೆ. ಆ ನಂತರ ಸಂಭಾವ್ಯ ಎಲ್ಲಾ ಆವಾಸಗಳಲ್ಲಿಯೂ ಕೂಡ ಇದು ಕಂಡು ಬರುತ್ತೆ ಅಂತ ಹೇಳಿ ಹೇಳ್ತೀವಿ. ನೋಡ್ರಿ ಹೆಚ್ಚಾಗಿ ಮಣ್ಣಲ್ಲಿ, ಈ ಕೊಳಚೆ ನೀರಲ್ಲೇ ಇದನ್ನ ನಾವು ಕಾಣಬಹುದು. ಇದರ ಕೋಶ ಭಿತ್ತಿ, ಈ ಕೋಶ ಭಿತ್ತಿ ಹೊರಗಿಂದ ಏನಿದೆಯೋ ಅದು ಪೆಪ್ಟಿಡೋಗ್ಲೈಕಾನಿನಿಂದ ಮಾಡಲ್ಪಟ್ಟಿವೆ. ಈ ರೀತಿಯಾಗಿರುವುದರಿಂದ ಇದರಿಂದ ಸ್ವಲ್ಪ ನಮಗೆ ಏನಪ್ಪಾ ಅಂತಂದ್ರೆ ರೋಗಗಳು ಕೂಡ ಬರೋದು ಉಂಟು ಅಂತ ಹೇಳಿ. ಈ ರೀತಿ ಈ ಸಾಮ್ರಾಜ್ಯವನ್ನ ವರ್ಗೀಕರಿಸೋದ್ರಲ್ಲಿ ನೋಡ್ರಿ ಈ ವಿವಿಧ ಹಂತಗಳಲ್ಲಿ ಉಪವರ್ಗಗಳಾಗಿ ವರ್ಗೀಕರಿಸಿ ಹೆಸರಿಸುವುದನ್ನ ಈ ಒಂದು ಶ್ರೇಣಿಯಲ್ಲಿ ಇಟ್ಟಿದ್ದೀವಿ. ನೋಡ್ರಿ ಯಾವ್ಯಾವ ಶ್ರೇಣಿ ಅಂತ ಹೇಳಿದ್ರೆ, ಒಂದನೇದು ಸಾಮ್ರಾಜ್ಯ. ವಿಟೇಕರ್ ಅವರು ಏನ್ 5 ಸಾಮ್ರಾಜ್ಯವನ್ನ ಪ್ರತಿಪಾದಿಸಿದ್ರು ಅದಾದ ನಂತರ ಇವುಗಳನ್ನ ಒಂದು ಶ್ರೇಣಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅಥವಾ ವ್ಯವಸ್ಥಿತವಾಗಿ ಇಟ್ಟಿದ್ದೀವಿ. ಒಂದನೇದು ನೋಡ್ರಿ ಇಲ್ಲಿ ಸಾಮ್ರಾಜ್ಯ,
ವಂಶ, ಅದು ಪ್ರಾಣಿ ವಿಭಾಗ ಇದ್ರೆ ಪ್ರಾಣಿ ವಿಭಾಗದಲ್ಲಿ ಅಥವಾ ಸಸ್ಯ ಇದ್ರೆ ಸಸ್ಯ ವಿಭಾಗದಲ್ಲಿ. ಆ ನಂತರ ವರ್ಗ, ಗಣ, ಕುಟುಂಬ, ಜಾತಿ, ಪ್ರಭೇದ. ಸಿಂಪಲ್ ಆಗಿ ನಾವು ಒಂದು ಪ್ರಾಣಿದೆ ನೋಡೋದಾದ್ರೆ ಈಗ ಹೋಮೋಸೆಪಿಯನ್ ಮಾನವಂದು ಒಂದು ನೋಡೋಣ. ಮಾನವ ಮೊದಲೇದಾಗಿ ಯಾವ ಒಂದು ಸಾಮ್ರಾಜ್ಯಕ್ಕೆ ಸೇರ್ತಾನಪ್ಪ ಅಂತಂದ್ರೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರ್ತಾನೆ. ಆ ನಂತರ ಈ ವಂಶ ಯಾವುದು ಅಂತ ನೋಡುದಾದ್ರೆ ಈ ವಂಶದಲ್ಲಿ ನೋಡ್ರಿ, ವಂಶ ಇದು ಕಾರ್ಡೇಟಾ ವಂಶಕ್ಕೆ ಸೇರುತ್ತೆ. ಆ ನಂತರ ವರ್ಗ, ಸ್ತನಿ ಅಂತ ಹೇಳ್ತೀವಿ. ಆ ನಂತರ ಗಣ, ಗಣ ಯಾವುದು ಪ್ರೈಮೇಟ್. ಆ ನಂತರ ಕುಟುಂಬ ಹೋಮಿನಿಡೆ, ಜಾತಿ ಹೋಮೋ ಅಂತ ಹೇಳ್ತೀವಿ, ಪ್ರಭೇದ ಸೆಪಿಯನ್ಸ್. ಹಾಗಾಗಿ ನಾವು ದ್ವಿನಾಮ ನಾಮಕರಣ ಪದ್ಧತಿಯಲ್ಲಿ ಜಾತಿ ಮತ್ತು ಪ್ರಭೇದವನ್ನ ತೆಗೆದುಕೊಂಡು ಮಾನವನ ಒಂದು ವೈಜ್ಞಾನಿಕ ಹೆಸರನ್ನ ಹೋಮೋಸೆಪಿಯನ್ ಅಂತ ಹೇಳಿ ಕೊಡ್ತೀವಿ. ಇದೇ ರೀತಿ ಒಂದು ಸಸ್ಯದ ನೋಡೋದಾದ್ರೆ ಒಂದು ಉದಾಹರಣೆಗೆ ಯಾವ್ದಪ್ಪ ಅಂದ್ರೆ ಮಾವಿನ ಮರ ಸಸ್ಯದ ತಗೊಳ್ಳೋದಾದ್ರೆ ಇದು ಯಾವ್ದಪ್ಪ ಅಂತಂದ್ರೆ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ ಆಗಿರುತ್ತೆ. ಆ ನಂತರ ವಂಶ ಬಂದು ಯಾವುದು ಈ ಮ್ಯಾಗ್ನೋಲಿಯೋಫೈಟಾ. ಆ ನಂತರ ವರ್ಗ, ವರ್ಗ ಹೇಳೋದಾದ್ರೆ ಮ್ಯಾಗ್ನೋಲಿಯೋಪ್ಸಿಡಾ. ಗಣ ಸ್ಯಾಂಪಿಡೆಲ್ಸ್. ಆ ನಂತರ ಕುಟುಂಬ ಅನಾಕಾರ್ಡಿಯೇಸಿ. ಜಾತಿ ಮ್ಯಾಂಜಿಫೆರಾ, ಪ್ರಭೇದ ಇಂಡಿಕಾ. ಹೀಗಾಗಿ ಈ ಒಂದು ಮಾವಿನ ಮರದ ವೈಜ್ಞಾನಿಕ ಹೆಸರು ಏನಪ್ಪಾ ಅಂತಂದ್ರೆ ಈ ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳಿ ಕರಿತೇವೆ. ಇದು ದ್ವಿನಾಮ ನಾಮಕರಣ ಪದ್ಧತಿಯಲ್ಲಿ ಈ ಮಾವಿನ ಮರದ ಒಂದು ಏನಪ್ಪಾ ಅಂತಂದ್ರೆ ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಈ ರೀತಿಯಾಗಿ ಜೀವಿಗಳನ್ನ ಅವುಗಳ ಗುಣಲಕ್ಷಣ ಹಂತಗಳಲ್ಲಿ ಗುಂಪುಗಳಾಗಿ ಉಪಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ. ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಭೇದವು ವರ್ಗೀಕರಣದ ಒಂದು ಮೂಲ ಘಟಕ ಅಂತ ಹೇಳಿ ಕರಿತೀವಿ. ಏನು ಪ್ರಭೇದ ಅಂತಂದ್ರೆ ಪ್ರಭೇದ ಎಂದರೆ ತಮ್ಮನ್ನೇ ಹೋಲುವ ಮತ್ತು ಅಂತಹುದೇ ಜೀವಿಯನ್ನ ಸಂತಾನೋತ್ಪತ್ತಿ ಮಾಡುವ ಜೀವಿಗಳ ಸಮೂಹ. ಈಗ ನಾವೊಂದು ಉದಾಹರಣೆಗೆ ಒಂದು ಚಿತ್ರ ಹಾಕಿದ್ದೀನಿ. ಏನಪ್ಪಾ ಅಂದ್ರೆ ಮನುಕುಲಗಳು ಅಥವಾ ಮಾನವನ ಕುಲಗಳ ಕುರಿತು. ಕಾಕ್ಸೈಡ್, ಆಫ್ರಿಕಾಯ್ಡ್, ಮಂಗೋಲಾಯ್ಡ್, ಅಮೆರಿಕನ್ ಮತ್ತು ಆಸ್ಟ್ರೋಲಾಯ್ಡ್. ಇದು ಮಾನವ ಎಲ್ಲೇ ಇರ್ಲಿ, ಯಾವುದೇ ದೇಶ ಅಥವಾ ಯಾವುದೇ ಖಂಡದಲ್ಲಿ ಇದ್ರೂ ಕೂಡ ಮಾನವಂದು ಒಂದು ಜನಾಂಗ. ಇದು ಹೋಮೋಸೆಪಿಯನ್ ಆಗಿರುವುದರಿಂದ ಇಲ್ಲಿ ಯಾವುದೇ ಕಾಕ್ಸೈಡ್ ಇರ್ಲಿ ಅಥವಾ ಮಂಗೋಲಾಯ್ಡ್ ಇರ್ಲಿ ಅಮೆರಿಕನ್ ಇರ್ಲಿ ಯಾವುದೇ ಒಂದು ಜನಾಂಗದಲ್ಲಿ ಕೂಡ ಸಂತಾನೋತ್ಪತ್ತಿ ನಡೆದರೂ ಸಹಿತ ಇದು ಅದೇ ಪ್ರಭೇದಕ್ಕೆ ಸೇರಿರುತ್ತೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಪ್ರಭೇದ ತಮ್ಮನ್ನೇ ಹೋಲುವ ಅಥವಾ ಅಂತಹುದೇ ಜೀವಿಯನ್ನ ಸಂತಾನೋತ್ಪತ್ತಿ ಮಾಡುತ್ತೆ ಅಂತ. ಇನ್ನು ಈ ಉದಾಹರಣೆ ಮತ್ತೆ ಇಲ್ಲಿ ನೋಡೋದಾದ್ರೆ ನೋಡಿ ಏನಪ್ಪಾ ಈ ಉದಾಹರಣೆಗೆ ನೋಡೋದಾದ್ರೆ ನಾವು ಈ ಯಾವುದೇ ಜೀವಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಕುದುರೆ ಇತ್ತು ಅಂತಂದ್ರೆ ಅದು ತನ್ನನ್ನೇ ಹೋಲುವ ಅದೇ ಕುದುರೆಗೆ ಜನ್ಮವನ್ನ ನೀಡುತ್ತೆ. ಒಂದು ಸಸ್ಯ ಇತ್ತು, ಈಗ ಒಂದು ಹುಣಸೆ ಮರದ ಸಸ್ಯ ಅಂದ್ರೆ ಅದೇ ಸಸ್ಯದ ಸಂತಾನೋತ್ಪತ್ತಿ ಮಾಡತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಏನಪ್ಪಾ ಅಂತಂದ್ರೆ ಪ್ರಭೇದ ಅಂದ್ರೆ ತಮ್ಮನ್ನೇ ಹೋಲುವಂತ ಮತ್ತೊಂದು ಜೀವಿಯನ್ನ ಸಂತಾನೋತ್ಪತ್ತಿ ಮಾಡುವ ಜೀವಿಗಳ ಸಮೂಹ ಅಂತ ಹೇಳಿ ಕರಿತೀವಿ. ಇನ್ನು ಈ ಒಂದು ವಿಟೇಕರ್ ಅವರು ಪ್ರತಿಪಾದಿಸಿದಂಥ 5 ಸಾಮ್ರಾಜ್ಯಗಳ ವರ್ಗೀಕರಣದ ಪ್ರಮುಖ ಗುಣಲಕ್ಷಣಗಳ ನೋಡೋದಾದ್ರೆ ಮೊದಲೇದು ಯಾವ್ದಪ್ಪ ಸಾಮ್ರಾಜ್ಯ ಅಂದ್ರೆ ಮೊನೇರಾ ಸಾಮ್ರಾಜ್ಯ. ಇಲ್ಲಿ ಉದಾಹರಣೆ ಯಾವ್ದು ಬರುತ್ತೆ ಅಂತಂದ್ರೆ ಈ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಇಲ್ಲಿ ನೋಡ್ರಿ ಬ್ಯಾಕ್ಟೀರಿಯಾ ಕ್ಯಾಪ್ಸಲ್ ಇದೆ,
ಸೆಲ್ ವಾಲ್ ಅಂತ ಕರಿತೀವಿ. ಹೇಳಿದ್ವಿ ಕೆಲವು ಬ್ಯಾಕ್ಟೀರಿಯಾ, ಅರ್ಕಿಯಾ ಬ್ಯಾಕ್ಟೀರಿಯಾ ಇದ್ರೆ ಅಲ್ಲಿ ಸೆಲ್ ವಾಲ್ ಕೋಶ ಭಿತ್ತಿ ಸಂಪೂರ್ಣವಾಗಿ ಇರೋದಿಲ್ಲ. ಅದೇ ಯು ಬ್ಯಾಕ್ಟೀರಿಯಾ ಇದ್ರೆ ಇಲ್ಲಿ ಸೆಲ್ ವಾಲ್ ಕೋಶ ಭಿತ್ತಿ ಪೆಪ್ಟಿಡೋಗ್ಲೈಕಾನ್ ನಿಂದ ಮಾಡಲ್ಪಟ್ಟಿರುತ್ತೆ. ಮತ್ತೆ ಒಂದು ಫ್ಲಾಜೆಲಮ್ ಇದೆ, ಇದು ಚಲನೆಗೆ ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಇನ್ನು ಈ ಮೊನೇರಾ ಸಾಮ್ರಾಜ್ಯದ ಒಂದು ಡೀಟೇಲ್ಸ್ ನೋಡೋದಾದ್ರೆ, ಮೊನೇರಾ ಸಾಮ್ರಾಜ್ಯ ನೋಡಿ, ಇದು ಈ ಜೀವಿಗಳಲ್ಲಿ ನಿರ್ದಿಷ್ಟವಾದಂತಹ ಕೋಶ ಕೇಂದ್ರ ಅಥವಾ ಕಣದಂಗಗಳಾಗಲಿ ಬಹುಕೋಶೀಯ ದೇಹ ರಚನೆ ಆಗಲಿ ಕಂಡು ಬರುವುದಿಲ್ಲ ಅಂತ. ಈಗ ಆಲ್ರೆಡಿ ಈ ಚಿತ್ರದಲ್ಲಿ ನೀವು ನೋಡಿದ್ರಿ, ಏನಪ್ಪಾ ಅಂದ್ರೆ ಈ ಜೀವಿಗಳಲ್ಲಿ ನಾವು ನ್ಯೂಕ್ಲಿಯಸ್ ಅನ್ನ ನೋಡೋದಿಲ್ಲ, ಬದಲಾಗಿ ನ್ಯೂಕ್ಲಿಯೈಡ್ ನೋಡ್ತೀವಿ. ಇದು DNA ಘಟಕಗಳಿಂದ ಕೇಂದ್ರೀಕೃತಗೊಂಡಿದೆ ಅಂತ. ಇವುಗಳಲ್ಲಿ ಕಣದಂಗಗಳು ಇರೋದಿಲ್ಲ. ಕಣದಂಗಗಳಂದ್ರೆ ಯಾವ್ಯಾವು? ಈ ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಆ ನಂತರ ಮೈಟೋಕಾಂಡ್ರಿಯಾ ಆಗಿರ್ಬೋದು. ಇಂಥದ್ದು ಯಾವುದೇ ಕಣದಂಗಗಳು ಇಲ್ಲಿ ಕಾಣಿಸೋದಿಲ್ಲ. ಆ ನಂತರ ನೋಡ್ರಿ, ಈ ಇತರೆ ಗುಣಲಕ್ಷಣಗಳಲ್ಲಿ ಕೂಡ ಇದು ವೈವಿಧ್ಯತೆಯನ್ನ ಪಡ್ಕೊಂಡಿದೆ ಅಂತ. ಇನ್ನು ಕೆಲವು ಕೋಶ ಭಿತ್ತಿ ಹೊಂದಿದ್ದರೆ ಕೆಲವು ಹೊಂದಿರೋದಿಲ್ಲ. ಆವಾಗ್ಲೇ ಹೇಳ್ದೆ ನಾ, ಏನಪ್ಪಾ ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾದಲ್ಲಿ ಕೆಲವು ಕೋಶ ಭಿತ್ತಿ ಇದೆ, ಕೆಲವಕ್ಕೆ ಇಲ್ಲ. ಫಾರ್ ಎಕ್ಸಾಂಪಲ್ ಅರ್ಕಿಯೋ ಬ್ಯಾಕ್ಟೀರಿಯಾಗೆ ಇರೋದಿಲ್ಲ, ಯು ಬ್ಯಾಕ್ಟೀರಿಯಾಗೆ ಇರುತ್ತೆ ಅಂತ. ಈ ಕೋಶ ಭಿತ್ತಿಯನ್ನ ಹೊಂದಿರುವುದು ಅಥವಾ ಇಲ್ಲದಿರುವುದು ಇದು ದೇಹ ರಚನೆಯ ಮೇಲಾಗುವ ಪರಿಣಾಮ. ಮತ್ತು ಇವು ಏಕಕೋಶ ಜೀವಿಗಳಿಗಿಂತ ಬಹುಕೋಶೀಯ ಜೀವಿಗಳಲ್ಲಿ ಭಿನ್ನವಾಗಿರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ನೋಡ್ರಿ, ಈ ಮೊನೇರಾ ಸಾಮ್ರಾಜ್ಯದ ಪೋಷಣೆಗೆ ಸಂಬಂಧಿಸಿದ ಹಾಗೆ ನಾವು ನೋಡೋದಾದ್ರೆ, ಇವು ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಥವಾ ಕೆಲವೊಂದು ಈ ಮೊನೇರಾದಲ್ಲಿ ಬರುವಂತಹ ಜೀವಿಗಳು ಪೋಷಣೆಗೆ ಸಂಬಂಧಿಸಿದಂಗೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ಅಂಥವುಗಳನ್ನ ನಾವು ಸ್ವಪೋಷಕ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ಆ ನಂತರ ಇನ್ನು ಕೆಲವೊಂದಿಷ್ಟು ಪರಿಸರದ ಮೇಲೆ ಅವಲಂಬಿಸಿರುತ್ತೆ, ಅದನ್ನ ನಾವು ಪರಪೋಷಕ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ಈ ಸ್ವಪೋಷಕ ಬ್ಯಾಕ್ಟೀರಿಯಾ ಇದ್ರೆ ಇಲ್ಲಿ ನೀಲಿ ಹಸಿರು ಶೈವಲ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ಇನ್ನು ಎಕ್ಸಾಂಪಲ್ ಕೊಡೋದಾದ್ರೆ ನಾಸ್ಟಾಕ್. ಇದೇನಪ್ಪಾ ಅಂದ್ರೆ ಸೌರಶಕ್ತಿ ಮತ್ತು ರಾಸಾಯನಿಕ ಶಕ್ತಿಯನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಉದಾಹರಣೆಗೆ ನಾಸ್ಟಾಕ್ ಆಗಿರ್ಬೋದು, ನೀಲಿ ಹಸಿರು ಶೈವಲ ಆಗಿರ್ಬೋದು. ಆ ನಂತರ ನೋಡಿ, ಇನ್ನು ಪರಪೋಷಕ ಒಂದು ಉದಾಹರಣೆ ಕೊಡೋದಾದ್ರೆ ಮೈಕೋಪ್ಲಾಸಮ್. ಆ ನಂತರ ಇನ್ನು ಯಾವ್ದಪ್ಪಾ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್. ಹೀಗೆ ನಾವು ಅನೇಕ ಬ್ಯಾಕ್ಟೀರಿಯಾಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಇನ್ನು ಎರಡನೆಯ ಸಾಮ್ರಾಜ್ಯ ಯಾವುದಪ್ಪಾ ಅಂತಂದ್ರೆ ಪ್ರೋಟಿಸ್ಟಾ ಸಾಮ್ರಾಜ್ಯ. ಇದು ಹಲವು ಬಗೆಯ ಏಕಕೋಶೀಯ ಯುಕ್ಯಾರಿಯೋಟ್ ಜೀವಿಗಳನ್ನ ಒಳಗೊಂಡಿದೆ. ಇಲ್ಲಿ ನೋಡ್ರಿ, ಏನಪ್ಪಾ ಅಂದ್ರೆ ಇವು ಯುಕ್ಯಾರಿಯೋಟಿಕ್ ಜೀವಿಗಳು ಅಂತಂದ್ರೆ ಇವುಗಳಲ್ಲಿ ಕೆಲವು ಜೀವಿಗಳು ಚಲಿಸಲು ಕೂದಲಿನಂತಹ, ಸೀಲಿಯಾ, ಚಾಟಿಯಂತಹ ಕೋಶಾಂಗಗಳನ್ನ ಹೊಂದಿವೆ ಅಂತ. ಇವು ಸ್ವಪೋಷಕಗಳು ಅಥವಾ ಪರಪೋಷಕಗಳು, ಏಕಕೋಶೀಯ ಶೈವಲಗಳು. ಇವುಗಳಲ್ಲಿಯೇ ಡಯಾಟಮ್, ಪ್ರೋಟೋಜೋವಾಗಳು ಈ ಗುಂಪಿನ ಜೀವಿಗಳು ಅಂತ ಹೇಳಿ ಹೇಳ್ತೀವಿ. ಇವು ಹೆಚ್ಚಾಗಿ ಪ್ರೋಟಿಸ್ಟಾ ಸಾಮ್ರಾಜ್ಯ ಏನಿದಾವೋ ಎಲ್ಲವೂ ಜಲಚರಿಗಳು. ಆ ನಂತರ ಪೂತಿ ಜೀವಿಗಳು ಅಂದ್ರೆ ಕೊಳೆಯುತ್ತಿರುವ ಸಾವಯವ ವಸ್ತುಗಳ ಮೇಲೆ ಈ ಪ್ರೋಟಿಸ್ಟಾ ಜೀವಿಗಳು ಕಂಡು ಬರುತ್ತೆ ಅಂತ. ಇನ್ನು ಇದರಲ್ಲಿ ಸ್ವಪೋಷಕಕ್ಕೆ ಇದ್ರು ಈ ಪ್ರೋಟಿಸ್ಟಾದಲ್ಲಿಯೂ ಕೂಡ ನಾವ್ ಏನ್ ನೋಡ್ತೀವಿ, ಈ ಕೆಲವು ಏಕಕೋಶ ಶೈವಲಗಳು ಏನ್ ಬರ್ತಾವೋ ಸ್ವಪೋಷಕಗಳು. ಉದಾಹರಣೆ ಯಾವ್ದಪ್ಪಾ ಅಂತಂದ್ರೆ ಡಯಾಟಮ್ ಅಂತ ಹೇಳ್ತೀವಿ. ಇನ್ನು ಇವುಗಳಲ್ಲೇ ಪರಪೋಷಣೆ ಮಾಡುವಂತವು ಯಾವ್ದಪ್ಪಾ ಅಂದ್ರೆ ಪ್ರೋಟೋಜೋವಾ ಅಂದ್ರೆ ಪ್ರೋಟಿಸ್ಟಾ. ಪ್ರೋ ಅಂದ್ರೆ ಆದಿಮ ಜೀವಿಗಳು, ಭೂಮಿಯ ಮೇಲೆ ಇರ್ತಕ್ಕಂಥ ಆದಿಮ ಜೀವಿಗಳು, ಅತ್ಯಂತ ಹಳೆಯ ಜೀವಿಗಳು ಅಂತ ಹೇಳ್ತೀವಿ. ಇದರಲ್ಲಿ ಡಯಾಟಮ್ಗಳು ಸ್ವಪೋಷಕಗಳಾಗಿವೆ ಮತ್ತು ಪ್ರೋಟೋಜೋವಾಗಳು
ಪರಪೋಷಕಗಳು ಆಗಿವೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ಪ್ರೋಟೋಜೋವಾಗಳಿಗೆ ಇವು ಎಲ್ಲವೂ ಎಕ್ಸಾಂಪಲ್ ಯಾವ್ಯಾವ್ದಪ್ಪ ಅಂದ್ರೆ ಅಮೀಬಾ ಆಗಿರ್ಬೋದು, ಯೂಗ್ಲಿನಾ ಆಗಿರ್ಬೋದು, ಪ್ಯಾರಾಮೆಸಿಯಂ ಆಗಿರ್ಬೋದು, ಹೀಗೆ ಅನೇಕ ಜೀವಿಗಳನ್ನ ನಾವಿಲ್ಲಿ ನೋಡ್ತೀವಿ. ಇನ್ನು ಇಲ್ಲಿ ಮೂರನೇದ್ ಒಂದ್ ಸಾಮ್ರಾಜ್ಯ ಯಾವ್ದಪ್ಪ ಅಂತಂದ್ರೆ ಶಿಲೀಂಧ್ರ ಅಂತ ಹೇಳಿ ಹೇಳ್ತೀವಿ. ಇದನ್ನ ಮೈಕೋಟಾ ಸಾಮ್ರಾಜ್ಯ ಅಂತಲೂ ಕೂಡ ನಾವು ಕರಿತೀವಿ. ನೋಡ್ರಿ, ಈ ಒಂದು ಪರಪೋಷಕ ಯೂಕ್ಯಾರಿಯೋಟಿಕ್ ಜೀವಿಗಳು ಇವುಗಳು ಕೂಡ, ಈ ಶಿಲೀಂಧ್ರಗಳು ಕೂಡ ಕೊಳೆಯುತ್ತಿರುವ ಸಾವಯವ ವಸ್ತುಗಳನ್ನ ಆಹಾರವಾಗಿ ಬಳಸುತ್ತೆ. ನೋಡ್ರಿ, ನಾವು ಒಂದು ಶಿಲೀಂಧ್ರ ಬಗ್ಗೆ ಹೇಳೋದಾದ್ರೆ ಇದ್ರದ್ದು ಆವಾಸ ಇಲ್ಲದೆ ಇರೋ ವಾಸನೆ ಇಲ್ಲ ಅಂತ. ಎಲ್ಲೆಲ್ಲಿ ಬೆಳಿತಾವೋ, ಎಲ್ಲೆಲ್ಲ ಸಾಧ್ಯ ಐತೋ ಎಲ್ಲಾ ಕಡೆ ಬೆಳಿತಾವೆ ಇವು. ನೋಡ್ರಿ, ಒಂದೇದಾಗಿರ್ಬೋದು ಕೊಳೆಯುತ್ತಿರುವ ಸಾವಯವ ವಸ್ತು ಆಗಿರ್ಬೋದು, ಯಾವ್ದಾದ್ರು ಮರದ ಕೊಂಬೆಗಳಾಗಿರ್ಬೋದು, ಎಲ್ಲಿ ತೇವಾಂಶ ಹೆಚ್ಚಿರತ್ತೋ ಅಲ್ಲಾಗಿರ್ಬೋದು, ಆ ನಂತರ ನಮ್ಮ ಚರ್ಮದ ಮೇಲೆ ಆಗಿರ್ಬೋದು, ಅಥವಾ ನಿರ್ಜೀವ ವಸ್ತುಗಳಾದಂತಹ ಈ ಕಾಗದಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಎಲ್ಲಾ ಕಡೆ ಇದು ತನ್ನ ಪೋಷಣೆಯನ್ನ ಪಡ್ಕೊಳ್ಳುತ್ತೆ ಅಥವಾ ತನ್ನ ಆವಾಸವನ್ನ ಪಡ್ಕೊಳ್ಳುತ್ತೆ. ಉದಾಹರಣೆಗೆ ನೋಡ್ರಿ, ಇದು ಒಂದು ಅಣಬೆ, ಮಶ್ರೂಮ್ ಅಂತ ಹೇಳ್ತೇವೆ. ಇದು ಏನಪ್ಪಾ ಅಂತಂದ್ರೆ ಕೊಳೆ ತಿನಿಗಳು ಎಂದು ಕೂಡ ಇದನ್ನ ಕರಿತೀವಿ. ಯಾವ ಸಾವಯವ ವಸ್ತುಗಳ ಮೇಲೆ ಆಹಾರವಾಗಿ ಬಳಸ್ಕೊಳ್ತಾವ ಅವುಗಳನ್ನ ಕೊಳೆ ತಿನಿಗಳು. ಮತ್ತೆ ಎಲ್ಲಿ ನೋಡ್ತೇವಪ್ಪ ಅಂದ್ರೆ ಈ ಬ್ರೆಡ್ ಮೋಲ್ಡ್ ಅಥವಾ ಈ ಚಪಾತಿ, ರೊಟ್ಟಿ ಅಥವಾ ಬ್ರೆಡ್ ಇವುಗಳ ಏನಾದ್ರೂ ತೇವಾಂಶ ಹಿಡಿದಿತ್ತು ಅಂತಂದ್ರೆ ನಾವ್ ಹೇಳ್ತೀವಿ ನೋಡ್ರಿ, ಬೂಸರು ಬರುವುದು ಅಂತ, ಅಂದ್ರೆ ಬ್ರೆಡ್ ಮೋಲ್ಡ್, ಶಿಲೀಂಧ್ರಗಳು ಬೆಳೆಯುವುದು. ಆ ನಂತರ ಮತ್ತೆ ನೋಡ್ರಿ, ಇಲ್ಲ ಬಹಳಷ್ಟು ಜೀವಿಗಳು ಅವುಗಳ ನಿರ್ದಿಷ್ಟ ಹಂತದಲ್ಲಿ ಬಹುಕೋಶೀಯ ಜೀವಿಗಳಾಗುವ ಸಾಮರ್ಥ್ಯವನ್ನ ಹೊಂದಿವೆ. ಇಲ್ಲಿ ಹೇಳೋದೇನಪ್ಪಾ ಅಂದ್ರೆ ಈ ಸಸ್ಯಕ್ಕೂ ಮತ್ತೆ ಶಿಲೀಂಧ್ರಕ್ಕೂ ಒಂದು ವ್ಯತ್ಯಾಸ ಏನಿದೆಪ್ಪ ಅಂತಂದ್ರೆ ಇವುಗಳು ಕೂಡ ಕೋಶ ಭಿತ್ತಿಯನ್ನ ಹೊಂದಿವೆ, ಸಸ್ಯಗಳು ಕೂಡ ಕೋಶ ಭಿತ್ತಿಯನ್ನ ಹೊಂದಿವೆ. ಆದರೆ ಈ ಶಿಲೀಂಧ್ರಗಳು ದ್ವಿತೀಯ ಸಂಶ್ಲೇಷಣೆ ನಡೆಸದ ಕೋಶ ಭಿತ್ತಿ ಹೊಂದಿವೆ. ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸುವಂತಹದ್ದಾಗಿದ್ದು ಅಲ್ಲಿಯೂ ಕೂಡ ಕೋಶ ಭಿತ್ತಿಯನ್ನ ಹೊಂದಿವೆ. ಹಾಗಾಗಿ ಕೆಲವೊಂದಿಷ್ಟು ಶಿಲೀಂಧ್ರಗಳು ಸಸ್ಯದ ರೀತಿನೇ ನಮಗ್ ಕಾಣಿಸುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಅಣಬೆ ನೋಡ್ರಿ, ಒಂದ್ ರೀತಿ ಯಾವ್ದೋ ಒಂದು ಸಸ್ಯ ನೋಡಿದ ತರ ನಮಗ್ ಅನ್ಸುತ್ತೆ ಅಂತ. ಇವುಗಳಲ್ಲಿ ಕೋಶ ಭಿತ್ತಿಯು ಸಂಕೀರ್ಣ ಶರ್ಕರಗಳಾದ ಘಟಕವಾದ ಕೈಟಿನ್ ನಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಸ್ವಲ್ಪ ಇದ್ರ ಮೇಲ್ಮೆಯನ್ನ ನೋಡಿದ್ರೆ ಗಟ್ಟಿಯಾಗಿ ನಮ್ಗೆ ಕಾಣುತ್ತೆ ಅಂತ. ಈ ಶಿಲೀಂಧ್ರಗಳ ಅನೇಕ ಕೈಗಾರಿಕೆವಾಗಿ ಇದರ ಉಪಯೋಗ ಇದೆ. ಮದ್ಯ ತಯಾರಿಕೆಯಲ್ಲಿ ಆಗಿರ್ಬೋದು, ಈಸ್ಟ್ ಬ್ರೂವರಿಗಳ ತಯಾರಿಕೆಯಲ್ಲಿ ಆಗಿರ್ಬೋದು, ಆ ನಂತರ ಈ ಕೆಲವೊಂದಿಷ್ಟು ಆರೋಗ್ಯಯುತವಾದಂತಹ ಕೆಲವೊಂದು ಆಂಟಿಬಯೋಟಿಕ್ಗಳ ತಯಾರಿಕೆಯಲ್ಲಾಗಿರ್ಬೋದು, ಬೇಕರಿ ಇಂಡಸ್ಟ್ರಿಗಳಲ್ಲಾಗಿರ್ಬೋದು, ಇವುಗಳ ಒಂದು ಪ್ರಾಮುಖ್ಯತೆ ಸಾಕಷ್ಟು ಇದೆ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲದೆ ಇವು ಕೆಲವೊಂದಿಷ್ಟು ರೋಗಗಳನ್ನು ಕೂಡ ನಮಗ್ ತರ್ತವೆ. ಕೆಲವೊಂದಿಷ್ಟು ಚರ್ಮ ರೋಗಕ್ಕೆ ಸಂಬಂಧಿಸಿದಂತ ಅನೇಕ ರೋಗಗಳನ್ನ ಉಂಟು ಮಾಡ್ತವೆ. ಆ ನಂತರ ವಸ್ತುಗಳನ್ನ ಹಾಳು ಮಾಡ್ತವೆ. ಈ ರೀತಿ ಅನೇಕ ಒಂದು ರೋಗಕಾರಕಗಳನ್ನು ಕೂಡ ಈ ಒಂದು ಶಿಲೀಂಧ್ರಗಳು ತರ್ತವೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ವರ್ಗೀಕರಣ ಮತ್ತು ವಿಕಾಸ, ಆ ನಂತರ ವರ್ಗೀಕರಣದ ಶ್ರೇಣಿ ಗುಂಪುಗಳು, ಪ್ರಭೇದ ಅಂದ್ರೆ ಏನು, ಆ ನಂತರ ವಿಟೆಕರ್ ಅವರ ಮೊನೇರಾ ಸಾಮ್ರಾಜ್ಯ, ಪ್ರೋಟಿಸ್ಟಾ ಸಾಮ್ರಾಜ್ಯ ಮತ್ತು ಶಿಲೀಂಧ್ರ ಸಾಮ್ರಾಜ್ಯದ ಕುರಿತು ತಿಳಿದುಕೊಂಡಿರಿ. ಮುಂದಿನ ಒಂದು ತರಗತಿಯಲ್ಲಿ ಸಸ್ಯ ಸಾಮ್ರಾಜ್ಯದ ಕುರಿತು ಅಭ್ಯಾಸ ಮಾಡೋಣ.